ತಮಾಷೆ ಮಾಡ್ತಿದ್ದೀರ ಮೇಡಮ್. ಅಡಾಪ್ಟ್ ಫಾರ್ಮಾಲಿಟೀಸ್ಗೆ 6 ತಿಂಗಳಾದರೂ ಬೇಕಾಗತ್ತೆ ನೋಡಿ. ನಿಮ್ಮ ಆಸ್ತಿ ಪಾಸ್ತಿ ವಿವರ, ಆಮೇಲೆ ನಿಮ್ಮ ಗಂಡನ ಒಪ್ಪಿಗೆ, ಆ ಮಗುಗೆ ನೀವು ಏನು ಸೆಕ್ಯೂರಿಟಿ ಕೊಡ್ತೀರಿ, ಅಲ್ಲದೆ ಆ ಮಗು ನಿಮ್ಮ ಜೊತೆಲಿ ಹೊಂದ್ಕೊಳ್ಳುತ್ತಾ, ನೀವು ಯಾವ ಕಾರಣಕ್ಕೋಸ್ಕರ ಅಡಾಪ್ಟೇಷನ್ ಮಾಡ್ಕೊಳ್ತಿದ್ದೀರಿ, ಇದೆಲ್ಲ ನಾವು ಪರೀಕ್ಷೆ ಮಾಡಬೇಕಾಗತ್ತೆ. ಆಮೇಲೆ ದತ್ತು. ಸರ್ ಪ್ಲೀಸ್ ಸರ್, ನಂಗೆ ನಾಳೆನೇ ಈ ಮಗು ಬೇಕು ನೋಡಿ. ನಿಮ್ಗೆ ಎಷ್ಟು ಬೇಕೋ ದುಡ್ಡು ಅಷ್ಟು ನಾನು ಕೊಡ್ತೀನಿ. ನಾಳೆನೇ ಬೇಕು ಸರ್ ನಂಗೆ ಮಗು, ಪ್ಲೀಸ್ ಸರ್. ಮಗು ಏನು ಬಿಟ್ಟಿದೆ ಮೇಡಮ್? ಏನು ತಮಾಷೆ ಮಾಡ್ತಿದ್ದೀರಾ? ಅಲ್ಲ ಮೇಡಮ್, ಕೊಡಿ ಇಲ್ಲಿ ಮಗುನ. ನೀವೆಷ್ಟು ಬೇಕಾದ್ರೂ ಕೊಡ್ತೀನಿ ಅಂತಂದ್ರೆ ಏನು ಅರ್ಥ? ಅದ್ರ ಅರ್ಥ ನಿಮ್ಮಿಂದ ಅನಾಥಾಶ್ರಮ ಉದ್ಧಾರ ಆಗಬೇಕಾಗಿದ್ದಿಲ್ಲ ಸರ್. ನನಗೆ ಯಾವ ಮಗು ಆದರೂ ಪರವಾಗಿಲ್ಲ ಸರ್, ಪ್ಲೀಸ್ ಸರ್. ನಂಗೆ ಈ ಮಗುನೇ ಕೊಡಿ ಸರ್. ಎಷ್ಟು ಬೇಕು ಸರ್ ನಾನು ಕೊಡಿಸ್ತೀನಿ. ನಂಗೆ ಸಿಕ್ಕಾಪಟ್ಟೆ NGOಗಳು ಗೊತ್ತು, ಫಾರಿನ್ ಫಂಡ್ಸ್ ಗೊತ್ತು. ನೀವು ಎಷ್ಟು ಕೇಳ್ತೀರೋ ಅಷ್ಟು ಕೊಡ್ತೀನಿ. ನಿಮ್ಮ ಆಶ್ರಮನ ಇಂಪ್ರೂವ್ ಮಾಡ್ಕೋಬೋದು ಸರ್, ಪ್ಲೀಸ್ ಸರ್. ಅಲ್ಲ ಮೇಡಮ್, ನೋಡೋಕ್ಕೆ ಸಭ್ಯಸ್ಥರ ಥರ ಕಾಣ್ತಿದ್ದೀರಿ ಅಂತ ನಾನು ಡೀಸೆಂಟಾಗಿ ಹೇಳ್ತೀನಿ. ಅದು ಅಲ್ಲದೆ ಹೆಣ್ಮಗುನ ಯಾಕೆ ಅಡಾಪ್ಟ್ ಮಾಡ್ಕೊಳ್ತೀರಾ ಅನ್ನೋದನ್ನ ನಾನು ಅನುಮಾನಿಸ್ಬೇಕಾಗತ್ತೆ. ಮೇಡಮ್ ದಯವಿಟ್ಟು ಇಲ್ಲಿಂದ ಹೋಗ್ತೀರಾ? ಸರ್ ಪ್ಲೀಸ್ ಸರ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಅಡಾಪ್ಟ್ ಮಾಡ್ಕೋತಾ ಇದ್ದೀನಿ ಸರ್. ನಂಗೊಂದು ಹೆಣ್ಮಗುನೇ ಬೇಕು. ನೀವು ಎಷ್ಟು ಕೇಳ್ತೀರಾ ಅಷ್ಟು ಕೊಡ್ತೀನಿ ಸರ್. ಏನು ಮೇಡಮ್ ತಲೆಗೆಲ್ಲ ಕೆಟ್ಟಿದೆಯಾ ನಿಮಗೆ? ಈ ಅನಾಥಾಶ್ರಮದಿಂದ ಯಾವ ಮಗುನೂ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಕೊಡೋದಿಲ್ಲ. ನಿಮ್ಮಂಥವ್ರು ಇಲ್ಲಿ ಬರಬೇಕಾದ್ದು ಇಲ್ಲ ನೋಡಿ. ಹೆಚ್ಚಿಗೆ ಮಾತಾಡಿದ್ರೆ ನಾನು ಪೊಲೀಸ್ನ ಕರೆಸ್ಬೇಕಾಗುತ್ತೆ. ನೋಡೋದಕ್ಕೆ ಎಜುಕೇಟೆಡ್ ಥರ ಕಾಣ್ತಿದ್ರಲ್ಲ ಮೇಡಮ್ ನೀವು. ಸರ್ ಪ್ಲೀಸ್ ಸರ್, ಇದೊಂದು ಹೆಲ್ಪ್ ಮಾಡಿಬಿಡಿ ಸರ್, ಪ್ಲೀಸ್ ಸರ್. ನಾನು ಹೇಳ್ತಿರೋದು ಗೊತ್ತಾಗಲ್ವ ನಿಮಗೆ? ಒಂದು ಮಗುನು ನಾವು ಇಲ್ಲಿಂದ ದತ್ತು ಕೊಡೋಕ್ಕಾಗಲ್ಲ. ನಿಮ್ಮಂಥವ್ರು ಬರಬೇಕಾದಿಲ್ಲ. ಹೋಗಿ ಮೇಡಮ್, ಇನ್ನೂ ಇಲ್ಲ ನಿಂತಿದ್ರಲ್ಲ ಮೇಡಮ್. ಬನ್ನಿ ಈ ಕಡೆ, ಹೋಗಿ ಈ ಕಡೆ. ಬಂದ್ಬಿಡ್ತಾರೆ ಇಲ್ಲಿ. ಏನ್ ದುಡ್ಡಿದೆ ಅಂತ ಇವ್ರಿಗೆಲ್ಲ ನಾವು ಮಕ್ಕಳನ್ನ ದತ್ತು ಕೊಡ್ಬೇಕು. ಏನ್ ಅಂಗಡಿನ ಇದು ಮಾರೋದಿಕ್ಕೆ? ಡ್ಯಾಡಿ, ಮಮ್ಮಿ, ಅದಕ್ಕೆ ಸತ್ಯ, ಎಲ್ಲರೂ ಬನ್ನಿ 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 ಬನ್ನಿ. ಎಲ್ಲಿದ್ದೀರಾ? ಏನಾಯ್ತು ಪ್ರತಾಪ್? ಯಾಕೆ ಎಲ್ರನ್ನು ಕರೀತಾ ಇದ್ದೀರಾ? ಕಾಫಿ ಕೊಡ್ಲಾ? ಕಾಫಿ ಬೇಡ ಅದಕ್ಕೆ, ಇವತ್ತು ಹಾಲು ಕೊಡಿ. ನಾನು ಹಾಲು ಕುಡಿದ್ರೆ ಸಂತೋಷ ಆಗಿದೆ ನನಗೆ. ಬೇಗ ಬೇಗ ಬೇಗ. ಡ್ಯಾಡಿ, ಮಮ್ಮಿ, ಮಮ್ಮಿ ಎಲ್ಲಿದ್ದೀರಾ? ಪ್ರತಾಪ್ ಯಾಕೆ ಇಷ್ಟೊಂದು ಸಂತೋಷವಾಗಿದ್ದೀರಾ? ನಮಗೂ ಹೇಳಿ. ಎಸ್, ನಾನು ಅವತ್ತು ಹೇಳಿದ್ರೆ ನೀವು ಯಾರು ನಂಬಲಿಲ್ಲ ಅಲ್ಲ. ಇವತ್ತು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾ ಇದ್ದೀನಿ. ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ, ನಾನ್ ಗೆದ್ದೆ. ನೀನು ಗೆದ್ರೆ ನಮಗೂ ಸಂತೋಷನೇ. ಅದೇನು ಅಂತ ಹೇಳು. ನಾನ್ ಗೆದ್ರೆ ನೀವು ಸಂತೋಷ ಪಡ್ತೀರ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಡ್ಯಾಡ್. ಯಾಕಂದ್ರೆ ಅವಳ ನಾಟಕದ ಮಾತಿಗೆ ನೀವೆಲ್ಲ ಮರಳಾಗ ಮನೆ ಮಗನ್ಕಿಂತನೂ ಒಂದ್ ಸ್ಥಾನ ಜಾಸ್ತಿ ಕೊಟ್ಟಿದ್ದೀರಾ. ಇವತ್ ನಾನ್ ಹೇಳ್ತಿರೋ ವಿಷಯ ಕೇಳಿದ್ಮೇಲೆ ಅವಳನ್ನ ಮನೇಲಿ ಇಟ್ಕೋತಿರೋ ಹೊರಗೆ ದಬ್ತಿರೋ ನಿಮಗ್ ಬಿಟ್ಟಿದ್ದು. ಹಾ, ಅವತ್ತು ಏನಂದ್ಲು ಅದಕ್ಕೆ ಅವಳು ಏನಂದ್ಲು ಹೇಳಿ? ನಿಮ್ಮ ವಂಶದ ಕುಡಿನ ನಾನು ಹೆತ್ತಿದ್ದೀನಿ ಅಂತ ಹೇಳ್ತಾ ಇದ್ಲಲ್ವಾ? ಅದಕ್ಕೆ ನೀವು ಅವಳು ಕಣ್ಣೀರಿಗೆ ಕರಗಿ ವಿನುತಾ ಅಂತ ನಾಮಕರಣ ಬೇರೆ ಮಾಡ್ಬಿಟ್ರಿ. ನಿಮಗೆ ಗೊತ್ತಿಲ್ಲ ಅದಕ್ಕೆ ಹೊರಗಿನ ಪ್ರಪಂಚದಲ್ಲಿ ಹೆಂಗಸರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ. ಪ್ರತಾಪ್, ಭಾಷಣ ಬಿಗಿಬೇಡ. ನಮಗ್ ವಿನುತಾ ಅಂದ್ರೆ ಏನು? ವಿನುತಾ ಹೆಸರು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಮ್ಗೆ ಮಗು ಆಗಿಲ್ಲ ಆಗಿಲ್ಲ ಆಗಿಲ್ಲ. ನೀವ್ ಯಾರು ಅದನ್ನ ನಂಬ್ತಾನೆ ಇಲ್ಲ. ಇನ್ 2 ದಿನದಲ್ಲಿ ಮಗುನ ತಂದು ನಿಲ್ಸ್ಬೇಕು ಅಂತ ಹೇಳಿದ್ವಲ್ಲ, ಅದಕ್ಕೆ ರೆಡಿಮೇಡ್ ಮಗು ಸಿಗುತ್ತಾ ನೋಡೋಣ ಅಂತ ಎಲ್ಲಾ ಅನಾಥಾಶ್ರಮ ಹುಡ್ಕೊಂಡು ಹೋಗಿದ್ದಾಳೆ. ಓ, ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ಲ? ಬೇಕಿದ್ರೆ ಫೋನ್ ಮಾಡಿ ಕೇಳಿ. ಬೇಡ ಡ್ಯಾಡ್, ಅದಕ್ಕೆ ಅವಳು ಇನ್ನೊಂದು ಕತೆ ಕಟ್ಬಿಡ್ತಾಳೆ. ಬೇಕಿದ್ರೆ ಕಿಶನ್ ಸಿಂಗ್ ಅಂತ ಕೇಳಿ ನೋಡಿ. ಕಿಶನ್ ಸಿಂಗ್ನ? ಹಾ, ಅದಕ್ಕೆ ಹೆಂಡತಿಯಿಂದ ಜಾಸೂಸಿ ಮಾಡಿಸ್ತೀಯಾ ಅಂತ ಕೇಳಿದ್ರಲ್ಲ, ಹಾಗೆ ಮಾಡಿದ್ದಕ್ಕೆ ಇವತ್ತು ವಿಷಯ ಬಯಲಾಗಿದೆ. ಕಿಶನ್ ಸಿಂಗ್ ಅವಳನ್ನ ಫಾಲೋ ಮಾಡ್ಕೊಂಡು ಹೋದಾಗ್ಲೇ ಅವಳು ಅನಾಥಾಶ್ರಮಕ್ಕೆ ಹೋಗಿದ್ದಾಳೆ ಅಂತ ಗೊತ್ತಾಗಿತ್ತು. ಈಗ ಹೇಳಿ ಡ್ಯಾಡ್, ಏನ್ ಮಾಡ್ತೀರಾ ಅವಳನ್ನ? ಇನ್ನು ಒಂದೇ ಒಂದು ಕ್ಷಣನೂ ಕಾಂಚನ ಈ ಮನೇಲಿ ಇರೋದಿಲ್ಲ. ಕ್ಷಮಿಸಿ ಮಾವ, ನನ್ನ ಮಾತಿಗೆ ಬೆಲೆ ಕೊಟ್ಟು ನಾ ಹೇಳಿದ್ದಕ್ಕೆಲ್ಲ ಒಪ್ಕೊಂಡ್ರಿ. ನೀನ್ ಯಾಕಮ್ಮ ಸಾವಿತ್ರಿ ಕ್ಷಮೆ ಕೇಳ್ತೀಯ? ನಿನ್ನ ಒಳ್ಳೆತನನ ಅವಳು ದುರುಪಯೋಗ ಪಡಿಸ್ಕೊಂಡ್ಲು. ಇಂಥವರಿಂದ ಒಬ್ರು ಮುಗ್ಧತೆ ಸಾಯುತ್ತೆ. ಇನ್ನು ಮುಂದೆ ಯಾರ ಜೊತೆನೆ ವ್ಯವಹರಿಸ್ಬೇಕಾದ್ರೂ ನೀನು ಅವ್ರನ್ನ ಅನುಮಾನದಿಂದಲೇ ನೋಡ್ಬೇಕಾಗುತ್ತೆ. ಕಾಂಚನ ಬಟ್ಟೆ ಬರೆ
ಅವಳು ಎಲ್ಲ ಬಿಲಾಂಗಿಂಗ್ಸ್ನು ತೆಗೆದು ಹೊರಗೆ ನಾನು ಸಿಟ್ ಅಂದ ತಕ್ಷಣ ಕೂತ್ಕೋಬೇಕು. ಸಿಟ್. ಗೊತ್ತಾಯ್ತಾ ಈಗ? ಇನ್ನೊಂದ್ಸತಿ. ಹೇಳಿ ಅಕ್ಕ. ಎಲ್ಲಿದ್ಯಾ? ನಾನು ಟ್ರಾವೆಲ್ ಏಜೆನ್ಸಿ ಹೇಳಿ ಹೇಳಿ. ಅಲ್ಲೇನ್ ಕೆಲ್ಸ? ಸಿಟ್. ಮಗುನ ಸಿಂಗಾಪುರ್ನಿಂದ ಕರ್ಸ್ಬೇಕಾಗಿತ್ತಲ್ಲ, ಏರ್ ಟಿಕೆಟ್ ಬಗ್ಗೆ ವಿಚಾರಿಸೋಣ ಅಂತ ಇಲ್ಲಿಗೆ ಬಂದಿದ್ದೆ. ಅಲ್ಲಿಂದ ಇಲ್ಲಿಗೆ ಕರ್ಸೋದಕ್ಕೆ ಟಿಕೆಟ್ ತಗೊಳೋದಕ್ಕಿಂತ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಟಿಕೆಟ್ ತಗೋ. ಎಲ್ಲಿಗೆ ಅಕ್ಕ? ಸಿಂಗಪೂರ್ಗೆ. ಯಾರಿಗೆ? ನಿನಗೆ ಕಾಂಚನ? ಅಕ್ಕ ಹೌದು. ನೀನ್ ನಮ್ಮ ಮನೆಗೆ ವಾಪಸ್ ಬರೋದು ಬೇಡ. ಹಾಗಿಂದ ಹಾಗೆ ಹೊರಟ್ಬಿಡು. ಅಂಥ ತಪ್ಪು ನಾನೇನ್ ಮಾಡಿದೆ ಅಕ್ಕ? ಏನ್ ತಪ್ಪು ಮಾಡಿದೆ ಅಂತ ನನ್ನೇ ಕೇಳ್ತಿದ್ಯಾ? ನೀನ್ ಮಾಡಿರೋ ನಾಟಕ ಎಲ್ಲ ಗೊತ್ತಾಗಿದೆ. ಅಕ್ಕ ನಾನ್ ನಿಮ್ ತಂಗಿ ಅಕ್ಕ. ಅಲ್ಲ, ನನ್ನ ವಿನುತನ್ ಸ್ಥಾನ ನಿನಗ್ ಕೊಟ್ಟೆ. ಅದಕ್ಕೆ ಸರಿಯಾಗಿ ಪಾಠ ಕಲಿಸ್ಬಿಟ್ಟೆ. ನಿನಗ್ ತೋರಿಸಿದ ಪ್ರೀತಿ ವಿಶ್ವಾಸದ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ಅಕ್ಕ ಅಂಥ ತಪ್ಪು ನಾನು ಖಂಡಿತವಾಗ್ಲೂ ಮಾಡಿಲ್ಲ ಅಕ್ಕ. ಅಕ್ಕ ಅಂತ ನನ್ನ ಕರಿಬೇಡ. ತಪ್ಪು ಮಾಡಿರೋದಲ್ದೆ ಬಣ್ಣ ತಂದಲ್ಲಿ ವಾದಿಸ್ತಿದ್ಯಾ? ಅಕ್ಕ ಅಂಥ ತಪ್ಪು ಏನ್ ಮಾಡಿದೀನಿ ಅಂತ ನೀವು ನನಗೆ ಬೆಟ್ ಮಾಡಿ ತೋರಿಸಿ, ಮತ್ತೆ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ. ನೀವಿಟ್ಟ ಹೆಸರು ವಿನುತ ಅಂತ ನಾನು ಮತ್ತೆ ಕರೆಸ್ಕೊಳ್ಳೋದಿಲ್ಲ. ಹೌದಾ? ಹಾಗಿದ್ರೆ ನೀನೀಗ ಅನಾಥಾಶ್ರಮದಲ್ಲಿರೋದು ಸುಳ್ಳ? ಹೇಳು ಕಾಂಚನ, ನೀನೀಗ ಅನಾಥಾಶ್ರಮಕ್ಕೆ ಹೋಗಿರೋದು ಸುಳ್ಳ? ಅಲ್ಲಿಂದ ಒಂದ್ ಮಗುನ ದತ್ತು ತಗೊಂಡು ಅದು ನಿನ್ನ ಮಗು ಅಂತ ನಮ್ಮನೆಗೆ ಕರ್ಕೊಂಬರಕ್ ಹೋಗಿರೋದು ಸುಳ್ಳ? ಹೇಳು. ಆವಾಗ ಹಾಲೆರ್ದ್ಬಿಟ್ಟೆ. ಇನ್ಯಾವತ್ತೂ ನಿನ್ ಮುಖಾನ ನನಗೆ ತೋರಿಸ್ಬೇಡ. ನನಗೆ ಗೊತ್ತಿತ್ತು ಅದಕ್ಕೆ ನೀವು ಅವಳಿಗೆ ಫೋನ್ ಮಾಡೇ ಮಾಡ್ತೀರಾ ಅಂತ. ನಿಮಗೆ ಅವಳ ಬಗ್ಗೆ ತುಂಬ ಸಾಫ್ಟ್ ಕಾರ್ನರ್. ನಿಮ್ಮೇಲಿರೋ ಅನುಮಾನದಿಂದ ಅವಳಿಗೆ ಫೋನ್ ಮಾಡಿದ್ದಲ್ಲ ಪ್ರತಾಪ್. ಮತ್ತೇನು ಹೇಳಿದ್ರಿ? ತಂಗಿ ಅಂತ ಹೆಸರಿಟ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಸರಿಯಾದ ಶಾಸ್ತಿ ಆಯ್ತು. ನಮ್ಮನೆಯವ್ರನ್ನ ಎದುರು ಹಾಕೊಂಡಿದ್ದಕ್ಕೆ ನಾನೇ ಸರಿಯಾದ ಪಾಠ ಕಲಿತೆ ಅಂತ ಹೇಳಿದೆ. ಅದು ಕವಳೇನಂದ್ಲು? ಏನಂದಿರ್ತಾಳೆ? ಗರ ಬಡ್ದೋಳ್ತಾಳ ನಿಂತಿರ್ತಾಳೆ. ಅಯ್ಯೋ ಸತ್ಯ ಗೊತ್ತಾಗಿ ಹೋಗ್ಬಿಡ್ತಲ್ವಾ ಅಂತ. ಅದಕ್ಕೆ ಅವಳ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವಳು ಎಂತವಳು ಅಂತ. ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರಿ. ಜ್ಞಾಪಿಸ್ಬೇಡಿ ಪ್ರತಾಪ್. ಹೋಗ್ಲಿ ಬಿಡಿ. ಅದಕ್ಕೆ ಹೇಗಿದ್ರು ತೊಲಗಿ ಹೋಗ್ತಿದ್ದಾಳಲ್ಲ, ಹೋಗ್ಲಿ ಬಿಡಿ. ನನ್ನ ಬದುಕಲ್ಲೂ ನೆಮ್ಮದಿ ಇರುತ್ತೆ. ಅವಳು ಫೋನ್ ಬಂದಾಗಿದ್ದ ಒಂದು ಕ್ಷಣ ಕೂಡ ನಾನು ನೆಮ್ಮದಿಯಾಗಿಲ್ಲ. ಹಾಯ್ ಸತ್ಯ, ನಿನ್ನ ಹತ್ರ ಇವತ್ತೊಂದು ಖುಷಿ ವಿಚಾರನ ಶೇರ್ ಮಾಡ್ಕೋಬೇಕು ನಾನು. ಅವಳ ಹೆಸರನ್ನ ಯಾಕೆ ನೆನಪು ಮಾಡ್ತಾ ಇದ್ದೆ ಹೇಳು? ಕಾಂಚನ ಕಪ್ಪಟಿ, ವಂಚಕಿ, ಮೋಸಗಾತಿ ಅಂತ ಅಲ್ವಾ? ಅದಕ್ಕೆ ಏನಿದು ಸಾವಿತ್ರಿ, ಸೀನೆ ಚೇಂಜ್ ಆಗೈತೆ. ನೀವು ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾ ಎಲ್ಲ ಹೇಳ್ತೀನಿ. ನಾನು ಸ್ನಾನ ಮಾಡ್ಬೇಕು, ಸೂತಕದ ಸ್ನಾನ. ಅವಳು ಹೊರಟು ಹೋಗ್ತಿದ್ದಾಳಲ್ಲ ಅನ್ನೋ ಖುಷಿಗೆ ಎಂಜಾಯ್ ಮಾಡು. ಹೌದಾ ಸಾವಿತ್ರಿ? ಬನ್ನಿ.
ನಿಂತ್ಕೋ ಅಲ್ಲೇ. ಒಳಗೆ ಬರೋ ಯಾವ ಅರ್ಹತೆನೂ ನಿನಗಿಲ್ಲ. ಶತ್ರುಗಳಿಗೆ ಬೇಕಾದ್ರೂ ಈ ಮನೆ ಒಳಗೆ ಜಾಗ ಇದೆ, ಆದ್ರೆ ಮೋಸಗಾರರಿಗಲ್ಲ. ಅಂಥ ಮೋಸ ನಾನೇನ್ ಮಾಡಿದ್ದೀನಿ? ಎಷ್ಟೇ ಧೈರ್ಯ ನಿನ್ಗೆ? ಒಳಗ್ ಬರೋ ಪ್ರಯತ್ನ ಮಾಡ್ತಿರೋದೇ ದೊಡ್ಡ ತಪ್ಪು, ಅಂಥದ್ರಲ್ಲಿ ಮಾತಾಡ್ತಾ ಇದ್ಯಾ? ಅತ್ತೆ, ಮುಚ್ಚೋ ಬಾಯಿ. ಸಂಬಂಧದ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ವೈಶಾಲಿ, ವ್ಯರ್ಥವಾಗಿ ಯಾಕೆ ಕೂಗಾಡ್ತೀಯ? ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಹಾಳು. ಹೊರಗೋಗ ಕೇಳು ಆ ಹುಡುಗಿಗೆ. ಕೇಳಿಸ್ಲಿಲ್ವಾ? ಅಥವಾ ಕೇಳಿಸಿದ್ರು ಅರ್ಥ ಆಗದಿರೋ ತರ ನಾಟಕ ಮಾಡ್ತಾ ಇದ್ಯಾ? ಕಿಶನ್ ಸಿಂಗ್, ದಬ್ಬು ಇವಳು ನಾಚ ಕಡೆ. ನಾನು ಏನಂಥ ಮೋಸ ಮಾಡಿದ್ದೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಕದ್ಲಲ್ಲ. ಫೋನಲ್ಲೇ ಎಲ್ಲ ಹೇಳಿದ್ನಲ್ಲ, ಎಲ್ರ ಬಾಯಲ್ಲಿ ಇನ್ನೊಂದ್ಸರ್ತಿ ಕೇಳೋ ಆಸೆನ. ಮಗು ಇದೆ ಅಂತ ಹೇಳಿದ್ ಸುಳ್ಳು, ಅದನ್ನ ನಿರೂಪಿಸೋದಕ್ಕೆ ಅನಾಥಾಶ್ರಮಕ್ಕೆ ಹೋಗಿದ್ರಿ ತಾನೆ? ನಾನ್ ಫೋನ್ ಮಾಡಿದಾಗ ನೀವು ಅನಾಥಾಶ್ರಮದಲ್ಲೇ ಇದ್ರಿ, ಹೌದು ಅಲ್ವೋ? ಹೌದು, ಅಲ್ಲೇ ಇದ್ದೆ. ಅಲ್ಲಿಗೆ ಸಾಬೀತಾಯ್ತಲ್ಲ, ಹೊರಡಿ. ನಾನು ದತ್ತು ತಗೊಳಕ್ಕೆ ಅನಾಥಾಶ್ರಮಕ್ಕೆ ಹೋಗಿದ್ದೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನೇ ಹೇಳಿದ್ದು. ನೀನ್ ಕೇಳಿಸ್ಕೊಂಡ್ಯಾ ಪ್ರತು? ದತ್ತು ತಗೊಳಕ್ಕೆ ನನ್ಗೊಂದು ಮಗು ಬೇಕು ಅಂತ ನಾನು ಹೇಳಿದ್ದಿನ ಇಲ್ವಲ್ಲ, ಮತ್ತೆ ಹೇಗೆ ಹೇಳ್ತೀಯಾ? ಓಹೋ, ಮತ್ತ್ಯಾಕ್ ಹೋಗಿದ್ಯೋ ಅನಾಥಾಶ್ರಮಕ್ಕೆ? ಅಲ್ಲಿರೋ ಮಕ್ಕಳನ್ನ ಮಾತಾಡ್ಸಿ ಸ್ವೀಟ್ ಹಂಚಕ್ ಹೋಗಿದ್ಯಾ? ನೀವ್ ನಂಬಲ್ಲ ಅಲ್ವಾ? ಸರಿ, ಹಾಗಾದ್ರೆ ಅನಾಥಾಶ್ರಮದ ಪ್ರೆಸಿಡೆಂಟ್ಗೆ ಫೋನ್ ಮಾಡ್ತೀನಿ. ಸರ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ, ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ಟು. ಹಲೋ ಸರ್, ನಮಸ್ಕಾರ. ನನ್ನ ಹೆಸರು ವಿನುತಾ ಅಂತ. ಈಗ ಅರ್ಧ ಗಂಟೆ ಮುಂಚೆ ನಿಮ್ಮ ಆಶ್ರಮಕ್ಕೆ ಬಂದಿದ್ನಲ್ಲ, ಅವಳು. ಗೊತ್ತಾಯ್ತು, ಹೇಳಿ ಮೇಡಮ್. ಸರ್, ನಿಮ್ಮ ಆಶ್ರಮದಲ್ಲಿ ನಾನು ಒಂದು ಮಗುನ ದತ್ತು ತಗೊಳಕ್ಕೆ ಅಂತ ಬಂದಿದ್ನಾ? ಇಲ್ವಲ್ಲ. ಹಾಗೆ ಕೇಳ್ದವ್ರಿಗೆ ದತ್ತು ಕೊಡೋಂಥ ಆಶ್ರಮ ಅಲ್ಲ ನಮ್ದು. ದತ್ತು ಕೊಡೋಕ್ ಮುಂಚೆ 1000 ಲೀಗಲ್ ಫಾರ್ಮಾಲಿಟೀಸ್ ಇದೆ. 6 ತಿಂಗಳಿಂದ 1 ವರ್ಷ ಸ್ಟಡಿ ಮಾಡ್ತೀವಿ. ಅದಾದ ನಂತರ ದತ್ತು ಕೊಡ್ತೀವಿ ಮೇಡಮ್. ಅಲ್ವಾ ಸರ್? ನಾನು ಯಾಕೆ ಅಲ್ಲಿಗೆ ಬಂದೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಏನ್ ಮೇಡಮ್ ಹೀಗೆ ಹೇಳ್ತೀರಾ? ನಮ್ಮ ಆಶ್ರಮದ ಮಕ್ಕಳಿಗೆ ಬಟ್ಟೆ ಹೊಲ್ಸ್ಕೊಡಕ್ಕೆ. ನಾಳೆ ನಿಮ್ಮ ಮನೇಲಿ ಫಂಕ್ಷನ್ ಇರುತ್ತೆ, ಮಕ್ಕಳನ್ನೆಲ್ಲ ಕರೆದು ಊಟ ಹಾಕಿಸ್ತೀವಿ ಅಂತ ಹೇಳಿದ್ರಿ. ಅದ್ರದ್ದು ಪರ್ಮಿಷನ್ ನಾನು ಕೊಟ್ಟಿದ್ದೀನಲ್ವಾ? ಸಾರಿ ಸರ್, ನಿಮಗೆ ಈ ಥರ ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ. ಇಲ್ಲಿ ಕೆಲವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು, ಹಾಗಾಗಿ ಪ್ರಶ್ನೆಗಳನ್ನ ಕೇಳಿದೆ. ಐ ಆಮ್ ವೆರಿ ಸಾರಿ. ದಟ್ಸ್ ಆಲ್ ರೈಟ್. ನೀವು ಹೇಳಿದ ಪ್ರೋಗ್ರಾಮಲ್ಲಿ ಏನು ಬದಲಾವಣೆ ಇಲ್ಲ ತಾನೆ? ಇಲ್ಲ ಸರ್, ಖಂಡಿತವಾಗ್ಲೂ ಯಾವುದೇ ಚೇಂಜಸ್ ಇಲ್ಲ. ಥ್ಯಾಂಕ್ ಯು ಸರ್. ಮುಂದಿನ ವಾರ ನಿಮ್ಮನೇಲಿ ಯಾವ ಫಂಕ್ಷನ್ ಇರಬಹುದು ಅಂತ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗಿರಬಹುದು ಅಲ್ವಾ? ಇದೆ. ಮುಂದಿನ ವಾರಕ್ಕೆ ವಿನುತಾ ಹೋಗಿ 1 ತಿಂಗಳಾಗತ್ತೆ. ಅವತ್ತಿನ ದಿನ ಅವಳು ತಿಂಗಳ ತಿಥಿ ಮಾಡಿಸಿ ಅನಾಥ ಮಕ್ಕಳಿಗೆ ಊಟ ಹಾಕ್ಸೋಣ ಅಂತ ಅನಾಥಾಶ್ರಮಕ್ಕೆ ಹೋಗಿದ್ದೆ. ಸರ್, ಸಕ್ಸಸ್ ಸಕ್ಸಸ್ ದೇವರಾಣೆಗೂ ಗುರು ಸಿದ್ದೇಶ್ವರಾಣೆಗೂ ಸಕ್ಸಸ್ ಸರ್. ಹೇಳಿ ಪ್ರತಾಪ.
ಎಲ್ಲ ಕರೆಕ್ಟಾಗಿ ಹೇಳಿದ್ಯಾ ತಾನೆ? 100% ಸರ್. ಆಶ್ರಮದ ಪ್ರೆಸಿಡೆಂಟು ನಾನೇ ಅಂತ ಆ ಪಾರ್ಟಿ ನಂಬಿಟ್ರು. ಹೌದಾ? ಪರ್ಫೆಕ್ಟು ಸರ್. ಬೇಕಾದ್ರೆ ಒಂದ್ಸಲ ಹೇಳ ಹೇಳ್ಬಿಡು ನೋಡವ. ಹಲೋ ನೋಡಿ, ನಾವು ಮಕ್ಕಳನ್ನ ದತ್ತು ಕೊಡೋದಕ್ಕೆ ಆಶ್ರಮ ಇಟ್ಕೊಂಡಿಲ್ಲ. ನಾಳಿದ್ದು ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ, ಅದರಲ್ಲಿ ಸಾಕು ಸಾಕು, ಪರ್ಫೆಕ್ಟ್ ಆಗಿ ಹೇಳಿದ್ಯಾ. ಆಗೋ ದೊಡ್ಡ ಸರ್. ಥ್ಯಾಂಕ್ ಯು ಸರ್. ನೀ ಭಾರಿ ಬುದ್ಧಿವಂತ ಕಣೆಯ. ಸರ್ ನಮ್ದೇ ಅಂತ ಒಂದು ಮಿಮಿಕ್ರಿ ತಂಡ ಇದೆ ಸರ್. ಅದರಲ್ಲಿ ವಿಷ್ಣು ಸಾರು, ಅಣ್ಣವರು, ಅಂಬರೀಷ್ ಅಣ್ಣ ಅಷ್ಟೇ ಅಲ್ಲ ಸರ್, ಭಾರತಿ, ಜಯಂತಿ, ಮಂಜುಳಾ ಅವ್ರ ಧ್ವನಿ ಅನುಕರಣೆ ಮಾಡ್ತೀವಿ ಸರ್ ನಾವು. ಬೇಕಾದ್ರೆ ಇವಾಗ ರಾಜ್ಕುಮಾರ್ದವ್ರು ಮಾಡಿ ತೋರ್ಸ್ಲಾ? ಏ ಪಾರ್ಥ, ಕೆಂಗಣ್ಣಿಂದ ಕೆಕ್ಕರಿಸಿ ನೀನು ನನ್ನನ್ನು ಗೆಲ್ಲಲಾರೆ. ಸರ್ ಹೇಗಿತ್ತು ಸರ್? ಸೂಪರ್ ಆಗಿ ಹೇಳಿದೆ ಕಣ್ಯ. ಇನ್ನು ಮುಂದೆ ನಮ್ಮ ಮನೇಲಿ ಯಾವ್ದಾರ ಫಂಕ್ಷನ್ ಇದ್ರೆ ನಿಮ್ಗೆ ಹೇಳ್ ಕಳಿಸ್ತೀನಿ. ಈಗ ದಯಮಾಡ್ಸಿ. ಸರ್ ಥ್ಯಾಂಕ್ ಯು ಸರ್. ಬರ್ತೀನಿ ಸರ್ ನಾನು. ಸರ್ ಬರ್ತೀನಿ. ಪ್ರತಾಪ, ವಿನುತಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಕ್ಷಮಿಸೋದಕ್ಕೆ ನಾನು ಯಾರಕ್ಕ? ಕ್ಷಮಿಸೋಂಥ ತಪ್ಪು ನೀವೇನ್ ಮಾಡಿದಿರ? ಅನುಮಾನಿಸ್ಬಿಟ್ಟೆ, ಕಟುವಾಗಿ ಮಾತಾಡಿ ಫೋನಲ್ಲಿ ನಿನ್ನ ನೋಯಿಸ್ಬಿಟ್ಟೆ, ನಿನ್ನ ತೊಳೆದು ನೋವು ಮಾಡ್ಬಿಟ್ಟೆ. ಪರವಾಗಿಲ್ಲ ಅಕ್ಕ, ಬೇರೆ ಯಾರಾದ್ರೂ ಅನುಮಾನಿಸಿದ್ರೆ ನನಗಂದಿದ್ರೆ ಇಷ್ಟೊಂದು ಬೇಜಾರಾಗ್ತಾ ಇರ್ಲಿಲ್ಲ. ಆದ್ರೆ ನೀವು ನಿನ್ ಕಾಲಿಗೆ ಹಿಡ್ಕೊ ಅಕ್ಕ, ಪ್ಲೀಸ್. ದಯವಿಟ್ಟು ಇದು ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೋಬೇಡ ಅಕ್ಕ. ನೀವು ದೊಡ್ಡವರು, ಈ ರೀತಿ ಎಲ್ಲ ಮಾತಾಡ್ಬಿಡಿ ಪ್ಲೀಸ್. ನಾನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಕ್ಕ. ಇಲ್ಲ, ಇವತ್ತು ನಾವೆಲ್ಲರೂ ನಿನ್ ಮುಂದೆ ಚಿಕ್ಕವರಾಗ್ಬಿಟ್ವಿ. ವಿನುತಾ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಅಂಥ ಕೆಲಸ ನಾನೇನು ಮಾಡಿಲ್ಲ ಅಕ್ಕ. ಸಾಲ್ದ, ನಾವೆಲ್ಲರೂ ವಿನುತಾ ತಿಥಿನ ಮರ್ತೇ ಬಿಟ್ಟಿದ್ವಿ. ಆದ್ರೆ ನೀನು ಅನಾಥಾಶ್ರಮದ ಮಕ್ಕಳ ಜೊತೆಗೆ ಅದನ್ನ ಆಚರಿಸ್ಬೇಕು ಅನ್ಕೊಂಡೆ. ಸ್ವಂತ ಅಕ್ಕ ಆಗಿ ನಾನೇ ಅದನ್ನ ಮರ್ತ್ಬಿಟ್ಟೆ. ಎಲ್ಲಿಂದನೋ ಬಂದವಳು, ಸಂಬಂಧನೇ ಇಲ್ದೇ ಇರೋಳು ನೀನು. ಅದನ್ನ ಜ್ಞಾಪಕ ಇಟ್ಟುಕೊಂಡು ಆಚರಿಸ್ಬೇಕು ಅನ್ಕೊಂಡೆ. ತುಂಬಾ ದೊಡ್ಡವಳಾಗ್ಬಿಟ್ಟೆ. ಅಕ್ಕ, ಇದ್ರಲ್ಲಿ ನನ್ನ ಸ್ವಾರ್ಥ ಇದೆ. ನಾನಿನ್ನೂ ಈ ಮನೇಲಿ ಅವ್ರ ಸ್ಥಾನನ ತುಂಬಿಲ್ಲ. ಅವ್ರ ಆಶೀರ್ವಾದದಿಂದಾದ್ರೂ ಈ ಮನೇಲಿ ಆ ಸ್ಥಾನ ಬೇಗ ತುಂಬೋ ಹಾಗಾಗ್ಲಿ ಅಂತ. ಖಂಡಿತ ಸಿಗುತ್ತೆ. ವಿನುತನ್ ತಿಥಿನ ನೀನ್ ಮಾಡ್ಬೇಕು ಅಂದ್ಕೊಂಡೆ. ಅದ್ರ ಪುಣ್ಯ ಎಲ್ಲ ನಿನಗೆ ಸಿಗಲಿ. ನಾವೆಲ್ಲರೂ ನಿನ್ ಜೊತೆಗಿರ್ತೀವಿ. ಮಾಡು, ವಿನುತನ್ ತಿಥಿನ ನೀನೇ ಮಾಡು. ಮಮ್ಮಿ, ಅವಳು ಯಾರು? ಅವಳು ಯಾಕೆ ವಿನುತಾ ತಿಥಿ ಮಾಡ್ಬೇಕು? ಆಯ್ತು ಪ್ರತಾಪ್, ನೀನೇ ಮಾಡು. ಯಾರು ಬೇಡ ಅಂತಾರೆ? ಆ ವಿಷಯನ ದಿನಾನೇ ಮರ್ತು ಕೂತಿದ್ದೆ. ನೀನು ಮಾತ್ರ ಅಲ್ಲ, ನಮಗೂ ಇಂಥ ದಿವಸ ವಿನುತಾ ತಿಥಿ ಅನ್ನೋದು ಮರ್ತು ಹೋಗಿತ್ತು. ನಾಚಿಕೆ ಪಡುವಂಥ ವಿಷಯ ಅಲ್ವಾ ಅದು? ಅವಳು ಅದನ್ನ ಮೀನಿಂಗ್ಫುಲ್ ಆಗಿ ಮಾಡ್ಬೇಕು ಅಂತ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಊಟ ಹಾಕ್ಸೋ ಅರೇಂಜ್ಮೆಂಟ್ ಮಾಡಿದ್ರೆ ನೀನ್ ದೊಡ್ಡ ಕತೆ ಕಟ್ಟಿ ಇಶ್ಯೂ ಮಾಡ್ದೆ ಅಲ್ಲ? ಅವನನ್ನು ಯಾಕಂತೀಯ ವೈಶಾಲಿ? ಅವನ ಮಾತು ಕೇಳ್ಕೊಂಡು ನಾವು ಆ ಹುಡುಗಿನ ಮನೆಯಿಂದ ಹೊರಗಾಕೋಕ್ ತಯಾರಾಗಿದ್ವಲ್ಲ. ಆ ಹುಡುಗಿ ಮುಂದೆ ಎಷ್ಟು ಸಣ್ಣವರಾಗ್ಬಿಟ್ವಿ. ಅವಳಿಗೆ ಅಷ್ಟು ಕನ್ಸರ್ನ್ ಇದ್ದಿದ್ರೆ ವಿನುತಾ ತಿಥಿ ಇದೆ ಅಂತ ನಮ್ಗೆ ಹೇಳ್ಬೋದಾಗಿತ್ತಲ್ವಾ? ಅವಳು ಯಾಕೆ ಅರೇಂಜ್ಮೆಂಟ್ ಮಾಡ್ಬೇಕಾಗಿತ್ತು? ಇದು ಸಿಂಪತಿ ಗಿಟ್ಸ್ಕೊಳ್ಳೋ ತಂತ್ರ.
ಯಾಕೋ ಎಲ್ಲದರಲ್ಲೂ ತಪ್ಪನ್ನೇ ಹುಡುಕ್ತೀಯಾ, ಕೆಟ್ಟದನ್ನೇ ನೋಡ್ತೀಯಾ? ಇದಕ್ಕೆ ನೀನು ಚೆನ್ನಾಗಿರೋದಿಲ್ಲ, ಹೇಳ್ತೀನಿ ಕೇಳೋ. ಮಮ್ಮಿ ಹೌದು ಕಣ ಸರ್, ಇವಳಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಮಮ್ಮಿ ಪ್ಲೀಸ್ ಬಿಡು, ಇವನಿಗೆ ಬುದ್ಧಿ ಬರಲ್ಲ, ಹುಡುಗಿ ಬಿಡಲ್ಲ. ಅಷ್ಟೆಲ್ಲ ಯಾಕೆ ಡ್ಯಾಡ್? ಇನ್ 2 ದಿನದಲ್ಲಿ ಅವಳ ಮಗುನ ತಂದು ನಿಲ್ಲಿಸ್ಬೇಕು. ನಿಲ್ಲಿಸ್ಲಿ ನೋಡೋಣ. ಈ ಸಾರ್ತಿ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಪ್ರತಾಪ್. ನಿಮ್ಗೆ ಮನೆ ಮಗನ್ಗಿಂತ 300 ಮೇಲೆನೆ ವಿಶ್ವಾಸ ಜಾಸ್ತಿ. ಇದು ವಿಶ್ವಾಸದ ಪ್ರಶ್ನೆ ಅಲ್ಲ, ನ್ಯಾಯದ ಪ್ರಶ್ನೆ. ನ್ಯಾಯಕ್ಕೆ ಮನೆಯವರು ಹೊರಗಿನವರು ಭೇದ ಇರೋದಿಲ್ಲ. ಈ ಸಾರ್ತಿ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋದು. ಪ್ಲೀಸ್ ಅದನ್ನ ಮಾಡಿ. ಅದು ಯಾವ ರೀತಿ ಮಗುನ ತರ್ತಾಳೋ ನಾನು ನೋಡ್ತೀನಿ. ಸರಿ, ಅದು ಆಮೇಲಿನ ಮಾತು. ಪಾಪ ಅವಳು ಅಷ್ಟೊಂದು ವಿನೂತನ್ ತಿಥಿಗೋಸ್ಕರ ಅರೇಂಜ್ಮೆಂಟ್ಸ್ ಮಾಡ್ತಿದ್ದಾಳೆ, ಹೋಗಿ ಅವಳಿಗೆ ಹೆಲ್ಪ್ ಮಾಡು.